ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಪ್ಲೇಟರ್ನ ನಾನು ನೋಡ್ತಾ ಇರೋದು. ಆಲ್ಮೋಸ್ಟ್ ಒಂದು 12 ಸೀ ಫುಡ್ ವೆರೈಟಿ ಒಂದೇ ಪ್ಲೇಟರಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಅದರ ಲೆಗ್ ಹಿಡ್ಕೊಂಡೆ ಕ್ಲೀನಾಗಿ ಲಾಲಿಪಾಪ್ ಥರ ಕೊಡ್ತಾರೆ. ಬೆಸ್ಟ್ ಬೆಸ್ಟ್ ಬೆಸ್ಟ್. ಎಲ್ಲ ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಮಂಗಳೂರು ಗೈಸ್. ಬೆಂಗಳೂರಲ್ಲಿ ಮಂಗಳೂರು ಊಟ ಟ್ರೈ ಮಾಡ್ತಿದ್ದೀವಿ. ಬಟ್ ಇನ್ನೂ ಅಥೆಂಟಿಕ್ ಆಗಿ, ಟೇಸ್ಟಿಯಾಗಿ, ಡೆಡಿಕೇಟೆಡ್ ಆಗಿ ಟ್ರೈ ಮಾಡೋದಕ್ಕೋಸ್ಕರ ಮಂಗಳೂರಲ್ಲಿ ಒಂದು ಹೋಟ್ಲಿಗೆ ಬಂದಿದ್ವಿ. ಎಷ್ಟು ವರ್ಷ ಆಯ್ತು ಅಂದರೆ ಇದು ಶುರುವಾಗಿ 1984, ಅಂದರೆ 10, 20, 40 ವರ್ಷಗಳಿಂದ ಸೂಪರ್ ಆಗಿ ನಡೆಸ್ಕೊಂಡು ಬರ್ತಿರುವಂಥ ತಂದೂರ್ ಮ್ಯಾಂಗ್ಳೂರ್ ಗೈಸ್. ಇಲ್ಲಿ ಏನು ಸ್ಪೆಷಲ್ ಅಂದರೆ ಈ ತಾಲಿ, ವೆರೈಟೀಸ್ ಆಫ್ ತಾಲಿನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಾದಮೇಲೆ ಇಂಡಿಯಾಸ್ ಬಿಗ್ಗೆಸ್ಟ್ ಸೀ ಫುಡ್ ಪ್ಲೇಟರ್ನ ಕೂಡ ಸರ್ವ್ ಮಾಡಿಕೊಂಡು ಬರ್ತಾರೆ. ಪ್ರತಿಯೊಂದು ಟ್ರೈ ಮಾಡೋದಕ್ಕೆ ನಾವು ಬಂದಿದ್ದೀವಿ. ಇದರ ಲೊಕೇಶನ್ ಜೈಲ್ ರೋಡು, ಕೋಡಿ ಬೈಲ್ ಹತ್ರ ಬರುವಂಥ ಒಂದು ಜಾಗ. 40 ವರ್ಷದ ಹೋಟೆಲ್ಲು, ಲೋಕಲಿ ಸಿಗಾಬಡೆ ಪಾಪ್ಯುಲರು. ಆಂಬಿಯನ್ಸ್ ಅಂತೂ ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡು ಬರ್ತಾರೆ. ಅಥೆಂಟಿಕ್ ಆಗಿ, ಡೆಡಿಕೇಟೆಡ್ ಆಗಿ ಸೀ ಫುಡ್ಗೆ ಇವರು ಸ್ಪೆಷಲ್ಲು. ಸೊ ಬನ್ನಿ ಹೋಗೋಣ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ನಾಗ ಹೊಸ ಮಾಡ್ತಾರೆ. ಲೈಕ್, ಶೇರ್, ಕಮೆಂಟು ಮರದೇ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಮಂಗಳೂರಲ್ಲಿ ಸೀ ಫುಡ್ಡು ಏನೋ ಖುಷಿ. ಬನ್ನಿ. ಎಸ್, ನಾವು ಆರ್ಡರ್ ಮಾಡಿದ ಐಟಮ್ ಬಂತು. ತಂದೂರ್ ಮಂಗಳೂರು ಹೋಟೆಲ್ ಅಂದರೆ ಸಿಗಾಬಡೆ ಫೇಮಸ್ಸು ಅವರ ತಾಲಿ ಐಟಮ್ಗಳಿಗೆ ಗೈಸ್. ಸುಮಾರು ವೆರೈಟಿ ತಾಲಿ ಇದೆ. ನಾನು ಅವ್ರ ಹತ್ರನೇ ಕೇಳಿ ನನಗೊಂದು ತಾಲಿ ಕೊಡಿ ಅಂತ ಹೇಳಿ ಫಿಶ್ ತಾಲಿ ಇಸ್ಕೊಂಡಿದ್ದೀನಿ ಗೈಸ್. ನೋಡೋಕ್ಕೆ ಅಷ್ಟು ಅದ್ಭುತವಾಗಿ ಕ್ಲೀನ್ ಪ್ರೆಸೆಂಟೇಷನ್ ಅಂತ ಹೇಳ್ತೀನಿ. ಜೊತೆಗೆ ಮಂಗಳೂರು ಊಟ ಅಂದಿದ ತಕ್ಷಣ ಕಾಮನ್ ಆಗಿ ಕೋರಿ ರೊಟ್ಟಿ, ಅದಕ್ಕೆ ಒಂದು ಗ್ರೇವಿ, ಸಿಗಾಬಡೆ ಪಾಪ್ಯುಲರು. ನಂತರ ನೀರು ದೋಸೆ ಮಸ್ಟ್ ಟ್ರೈ ಮಾಡಬೇಕಾಗಿರುವಂಥ ಒಂದು ಐಟಮ್ಮು. ಅದ್ರ ಜೊತೆಗೆ ಚಿಕನ್ ಗೀ ರೋಸ್ಟು ಆ್ಯಂಡ್ ಒಂದು ದೊಡ್ಡ ಗೈಗ್ಯಾಂಟಿಕ್ ಪ್ಲೇಟ್ ಇದೆ ಅಂತಲೇ ಹೇಳ್ಬೋದು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಪ್ಲೇಟರ್ನ ನಾನು ನೋಡ್ತಾ ಇರೋದು. ಆಲ್ಮೋಸ್ಟ್ ಒಂದು 12 ಸೀ ಫುಡ್ ವೆರೈಟಿ ಒಂದೇ ಪ್ಲೇಟರಲ್ಲಿ ಇಟ್ಟಿದ್ದಾರೆ. ಸುಮಾರು ವೆರೈಟೀಸ್ ಇದೆ, ಒಂದೊಂದಾಗಿ ನಾನು ಹೇಳ್ತೀನಿ. ನಂತರ ನೀರು ದೋಸೆ, ಕೋರಿ ರೊಟ್ಟಿ, ತಾಲಿ, ಅದಾದಮೇಲೆ ಸ್ವಲ್ಪ ಡಿಶಸ್ ಈ ಪ್ಲೇಟರಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಫಸ್ಟು ಪ್ಲೇಟರ್ನ ಇಂಟ್ರಡ್ಯೂಸ್ ಮಾಡೋಣ. ಕ್ರ್ಯಾಬ್ ಫ್ರೈ ಮಾಡಿ ಸೂಪರಾಗಿ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಸಿಲ್ವರ್ ಫಿಶ್ ರವಾ ಫ್ರೈ, ನಂಗ್ ಫಿಶ್ ಫ್ರೈ ಮಾಡಿ ಕೊಟ್ಟಿರೋದು. ತಿರ್ಗಾ ಇಲ್ಲಿ ರವಾ ಫ್ರೈಯಲ್ಲಿ ಕಾಣೆ, ಅದಾದಮೇಲೆ ಅಂಜಲಲ್ಲಿ ಗೀ ರೋಸ್ಟ್ ಕೈಂಡ್ ಆಫ್ ತಿಂಗಲ್ಲಿ, ಅದಾದಮೇಲೆ ಬಂಗುಡೆ ಗ್ರೀನ್ ಮಸಾಲ ಹಾಕಿ ಮಾಡಿರೋಂಥದ್ದು. ಬೊಂಡಾಸ್ ಸ್ಕ್ವಿಡ್ ಅಂತ ಹೇಳ್ತಾರಲ್ಲ ಅದರಲ್ಲಿ ಮಾಡಿದ್ದಾರೆ. ಅದಾದಮೇಲೆ ಪ್ರಾನ್ ಗೀ ರೋಸ್ಟ್ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ಅದಾದಮೇಲೆ ಬಾಸಾ ಫಿಶಲ್ಲಿ ಒಂದು ಐಟಮ್ ಬರುತ್ತೆ, ಮರವಾಯಿ ಸುಕ್ಕ, ಅದಾದಮೇಲೆ ಕ್ರ್ಯಾಬ್ ಲಾಲಿಪಾಪು. ಆ್ಯಂಡ್ ಇಲ್ಲಿ ನೀರು ದೋಸೆ, ಅದಕ್ಕೆ ಕಾಂಬಿನೇಷನ್ ಆಗಿ ಚಿಕನ್ ಗೀ ರೋಸ್ಟು. ಆ್ಯಂಡ್ ಇಲ್ಲಿ ಕೋರಿ ರೊಟ್ಟಿ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಕೋರಿ ರೊಟ್ಟಿಗೆ ಚಿಕನ್ ಗ್ರೇವಿ. ಆ್ಯಂಡ್ ಈ ಜಾಗದ ಸ್ಪೆಷಲ್ಲು ಶೋ ಸ್ಟಾಪರು ತಾಲಿ. ಎಷ್ಟು ಪ್ರೆಸೆಂಟೇಷನೇ ಮಸ್ತಿದೆ ಅಂತ ನೋಡಿ. ಅದರೊಟ್ಟಿಗೆ ಬಾಯ್ಲ್ಡ್ ರೈಸ್ ಬೇಡ ಅಂದರೆ ನಿಮಗೆ ವೈಟ್ ರೈಸ್ ಕೂಡ ಶಿಫ್ಟ್ ಮಾಡಿ ಕೊಡ್ತಾರೆ. ಮೌತ್ ವಾಟ್ರಿಂಗ್, ಟೆಂಪ್ಟಿಂಗ್. ಆಲ್ಮೋಸ್ಟ್ ಐಟಮ್ ಒಂದು ಅರ್ಧ ಗಂಟೆ ಮೇಲಾಗೋಯ್ತು. ಶಾರ್ಟ್ಸ್ ತೆಗಿತಾ ಇದ್ದಾಗಲೇ ಒಂಥರ ಟೆಂಪ್ಟಿಂಗ್ ಅಂತಲೇ ಹೇಳ್ಬೋದು. ನೀರು ದೋಸೆಯಿಂದ ಹೋಗ್ಬಿಡೋಣ ಫಸ್ಟು. ಅದರೊಟ್ಟಿಗೆ ಗೀ ರೋಸ್ಟ್, ಚಿಕನ್ ಗೀ ರೋಸ್ಟ್ ಹೇಗಿದೆ ಅಂತ ನೋಡಿ. ಅಷ್ಟು ತಿಕ್ಕಾಗಿ ಆ ಚಿಕನ್ ಮೇಲೆ ಚಿಕನೇ ಕಾಣದೇ ಇರೋಂಗೆ ಮಸಾಲ ಅಂಟಿದೆ. ನೀರು ದೋಸೆಗೆ ಇದೊಂಥರ ಬೆಸ್ಟೆಸ್ಟ್ ಕಾಂಬೋ. ಅದರಲ್ಲಿ ಲೆಗ್ಗಿದೆ ತಗೊಂಡು ಸ್ವಲ್ಪ ಗ್ರೇವಿ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ನೀರು ದೋಸೆ ಒಟ್ಟಿಗೆ ಹಂಗೆ ಈ ಮಸಾಲನೂ ತಗೊಂಡು ಒಂದು ಬೈಟ್. ಅಲ್ಟಿಮೇಟ್ ಗೀ ರೋಸ್ಟು ಮಸ್ಟ್ ರೆಕಮೆಂಡೆಡ್. ಫಸ್ಟೇ ಯಾವಾಗಲೂ ಹೇಳೋ ಥರ ಹೇಳ್ತೀನಿ, ತಂದಿದ ತಕ್ಷಣ ಬಿಸಿ ತಿನ್ನಿ, ಇನ್ನೂ ನೆಕ್ಸ್ಟ್ ಲೆವೆಲ್ ಟೇಸ್ಟಲ್ಲಿ ಇರುತ್ತೆ. ಒಂದು ಬೆಸ್ಟ್ ಟೇಸ್ಟ್ ಕ್ವಾಲಿಟಿಯಾಗಿರುವಂಥ ಗೀ ರೋಸ್ಟು. ಅದಕ್ಕೆ ನೀರು ದೋಸೆ ಅಂತೂ ಅಷ್ಟು ಆ್ಯಪ್ಟಾಗಿದೆ. ಆ್ಯಂಡ್ ಒಬ್ಬರಲ್ಲ 3-4 ಜನ ಸಫಿಷಿಯೆಂಟಾಗಿ ತಿನ್ಬೋದು. ನೀರು ದೋಸೆ ತೊಗೊಬಿಟ್ರಂತೂ ಒಳ್ಳೆ ಸೈಜ್ ಇರುವಂಥ ಒಂದು ಪೀಸು, ಸಫಿಷಿಯೆಂಟ್ ಕ್ವಾಂಟಿಟಿ. ನೀರು ದೋಸೆಗಂತಲೇ ಮಾಡ್ದಂಗಿದೆ. ಚಿಕನ್ ಅಂತೂ ಶೋ ಸ್ಟಾಪರ್. ಚೌಕ್ ಅಂದರೆ ನಿಮ್ಗೆ 1% ಅನ್ಸಲ್ಲ. ಕ್ಲೀನಾಗಿ ಚ್ಯೂಯಬಲು.
ಒಳ್ಳೆ ಕ್ವಾಲಿಟಿ. ಆ ಮಸಾಲ ಒಟ್ಟಿಗೆ ಹಿಡ್ಕೊಂಡು ತಿಂದಾಗಂತೂ ಅದ್ಭುತವಾಗಿದೆ. ಬೆಂಗಳೂರಲ್ಲಿ ಮಂಗಳೂರು ಹೋಟ್ಲು ಸುಮಾರು ಮಾಡಿದ್ದೀನಿ, ಬಟ್ ಮಂಗಳೂರಲ್ಲೇ ಬಂದು ಅಥೆಂಟಿಕ್ ಟೇಸ್ಟಲ್ಲಿ ಟ್ರೈ ಮಾಡಿದ್ರಂತೂ ಎ ಕ್ಲಾಸ್ ಟೇಸ್ಟು. ತಿಂತಾನೆ ಇರಬೇಕಂತ ಅನ್ನಿಸ್ತಾ ಇದೆ. ಇದೊಂದು ಲಾಸ್ಟ್ ಬೈಟ್ ತಿಂದು ಕೋರಿ ರೊಟ್ಟಿಗೆ ಹೋಗೋಣ. ಈಗ ಕೋರಿ ರೊಟ್ಟಿ ಟೈಮ್. ನಾನಂತೂ 4-5 ದಿವಸ ಆಗೋಯ್ತು ಈ ಉಡುಪಿ ಸರೌಂಡಿಂಗ್ ಬಂದು ಪ್ರಾಪರಾಗಿ ಕೋರಿ ರೊಟ್ಟಿ ಎಲ್ಲೂ ಟೇಸ್ಟೇ ಮಾಡಿಲ್ಲ. ತಗೊಂಡು ಲಾಗಿ ಮುರ್ಕೊಂಡು ಇದಂತೂ ವೀಡಿಯೋಲಿದ್ದೀವಿ, ಇಲ್ಲ ಆಚೆ ಬೇರೆ ಯಾರಾದ್ರು ಇದ್ದಾರೆ ಅಂತ ಅಂದ್ಕೊಂಡು ಡೀಸೆಂಟಾಗಿ ದೋಸೆ ಮುರ್ಕೊಂಡು ತಿನ್ನೋ ಥರ ತಿಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಈಗ ಗ್ರೇವಿ ಪೀಸಸ್ ಸೈಜ್ ನೋಡಿ, ಒಳ್ಳೆ ಸೈಜಲ್ಲಿ ಇವರು ಕೊಡ್ತಾಯಿದ್ದಾರೆ. ಗ್ರೇವಿ ಒಟ್ಟಿಗೆ ಮೇಲೆ ಹಾಕ್ಕೊಂಡು ತಿಕ್ಕು ಗ್ರೇವಿ ಲಿಟ್ರಲಿ ನೋಡ್ಬೋದು ನೀವು, ಹಂಗೆ ಹಾಕ್ಕೊಂಡು ಲೆಟ್ಸ್ ಮಿಕ್ಸ್ ದಿಸ್. ಮಿಕ್ಸ್ ಮಾಡಿ ಚಿಕನ್ ಘಮ ಆ ಗ್ರೇವಿಲಿ ಎದ್ದು ಆಚೆ ಬರ್ತಾ ಇದೆ. ಇಟ್ಸ್ ಮಿಕ್ಸ್ ದಿಸ್. ಒಂದು ಬೈಟ್. ಹೋಣ. ಚಿಕನ್ ಸ್ಟಾಕ್ ಫ್ಲೇವರು ಕ್ಲೀನಾಗಿ ಇಳಿದಿದೆ. ಒಂದು ತಿಕ್ಕು ಮಸಾಲ, ಟೊಮೆಟೊ ಫ್ಲೇವರ್ ಕ್ಲೀನಾಗಿ ಗೊತ್ತಾಗುತ್ತೆ. ಕೋರಿ ರೊಟ್ಟಿಗೆ ಒಂದು ಆ್ಯಪ್ಟ್ ಆಗಿರುವಂಥ ಒಂದು ಡಿಶ್ಶು. ಕೋರಿ ರೊಟ್ಟಿಯೊಟ್ಟಿಗೆ ಫಿಶ್ ಗ್ರೇವಿ ಇದ್ರೂ ಕೂಡ ಸೂಪರಾಗಿರುತ್ತೆ. ಈ ಟ್ರಿಪ್ಪಲ್ಲೇ ಬಂದಿರುವಂಥ ಒಂದು ಬೆಸ್ಟ್ ಸ್ಪಾಟು. ಲಿಟ್ರಲಿ ಫೀಲ್ ಆಗ್ತಿರೋದು ನನಗಂತೂ. ಚಿಕನ್ ಅದರಲ್ಲಾಗಲಿ ಅಥವಾ ಇದರಾಗಲಿ ಅಷ್ಟು ಸಾಫ್ಟ್ ಇರುತ್ತೆ. ಮೀಟ್ ವೈಸು ಎ ಕ್ಲಾಸ್. ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಟ್ರೈ ಮಾಡಿಬಿಡಿ. ಬಿಕಾಸ್ ಒಂದು ಫೀಲ್ ಇರುತ್ತೆ, ತಿಂದಂಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಿಮಗೆ. ಹಾಗೇ ಒಂಥರ ಲೈಟಾಗಿ ಒಂದೊಂದು ಪೀಸ್ ಚಿಪ್ಸ್ ಥರ ತಿಂದು ದೇವರೊಳಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ. ಬೆಸ್ಟ್ ಕೋರಿ ರೊಟ್ಟಿ. ಗ್ರೇವಿ ಸಮೇತ ತಗೊಳ್ಳಿ, ಒಂದು ಪ್ರೆಸ್ ಕೊಡಿ. ಆ ಗ್ರೇವಿ ಔಟ್ ಆದಾಗಂತೂ ಖುಷಿ ಪಡ್ತೀಯ. ನೆಕ್ಸ್ಟ್ ಲೆವೆಲ್. ಮೀಲ್ಸ್ ಟೈಮು. ಏನೋ ವೆಜ್ ಮೀಲ್ಸ್ ಆಗಲಿ, ನಾರ್ತ್ ಮೀಲ್ಸ್ ಆಗಲಿ, ಫಿಶ್ ಮೀಲ್ಸ್ ಆಗಲಿ, ಮೀಲ್ಸ್ ಅಂದ್ರೇ ಒಂಥರ ಖುಷಿ. ಬಿಕಾಸ್ ಪ್ರತಿಯೊಂದು ಇರುತ್ತೆ, ಸ್ವೀಟು, ಖಾರ, ಸೈಡ್ ಡಿಶ್ಶು, ತಿಂದು ಮುಗಿಸೋಷ್ಟಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಇದರಲ್ಲಿ ನಿಮಗೆ ಯಾವ್ಯಾವ ಐಟಮ್ ಬರುತ್ತಂದರೆ ರೈಸು, ಬಾಯ್ಲ್ಡ್ ರೈಸು ಇಲ್ಲಾಂದರೆ ವೈಟ್ ರೈಸು, ಯಾವ್ದು ಬೇಕಾದ್ರೆ ನೀವು ಸ್ವಾಪ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಸೈಡ್ಸಲ್ಲಿ ಬರುವಂಥದ್ದು ಮರುವಾಯಿ ಸುಕ್ಕ, ಅದಾದಮೇಲೆ ಬೊಂಡಾಸು, ಈ ಸ್ಕ್ವಿಡ್ ಅಂತ ಹೇಳ್ತಾರೆ ಅದು ಕೊಡ್ತಾರೆ, ಸ್ಯಾಲೆಡ್ಡು, ಅದಾದಮೇಲೆ ಡ್ರೈ ಪ್ರಾನ್ಸು, ಒಂದು ಗ್ರೇವಿ ಕೈಂಡಲ್ಲಿ ಒಂದು ಕೊಟ್ಟಿದ್ದಾರೆ, ಸಂಡಿಗೆ, ಅದಾದಮೇಲೆ ಇದು ಕೋಕುಮ್ ಕಡಿ, ಈ ಕೋಕುಮ್ ಜ್ಯೂಸ್ ಬರುತ್ತಲ್ಲ, ಸೊ ಅದೇ ಪ್ಯಾಟ್ರನಲ್ಲಿ ಬರುವಂಥದ್ದು, ಸ್ವೀಟು, ಜಾಮೂನು, ಅದಾದಮೇಲೆ ದಾಲ್ ತೋವೆ, ಸೊಪ್ಪು ಪಲ್ಯ, ಅದಾದಮೇಲೆ ಇಲ್ಲಿ ಮೇಯ್ನ್ ಐಟಮ್ ಬರೋದು ಕ್ರ್ಯಾಬು. ಹೇಗಿದೆ ನೋಡಿ, ಫುಲ್ ಆ್ಯಂಡ್ ಫುಲ್ ಡೀಪ್ ಫ್ರೈ ಮಾಡಿಬಿಟ್ಟು ಸಾಕದಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಅಂಜಲ್ ತವಾ ಫ್ರೈ, ಪಾಪಡ್, ಇಷ್ಟು ಐಟಮ್ ಬರುತ್ತೆ. ಇಷ್ಟು ಐಟಮು ಪ್ರೈಸ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಚೆಕ್ ಮಾಡಿ ಟೇಸ್ಟ್ ಮಾಡೋಣ. ಫಸ್ಟೇ ಕ್ರ್ಯಾಬಿಂದ ಹೋಗ್ಬಿಡೋಣ. ಸುಮಾರು ಕ್ರ್ಯಾಬ್ ಟ್ರೈ ಮಾಡಿದ್ದೀನಿ, ಬಟ್ ರೇರ್ ಈ ಡೀಪ್ ಫ್ರೈ ಮಾಡಿ ಟ್ರೈ ಮಾಡಿರುವಂಥ ಒಂದು ಕ್ರ್ಯಾಬು. ಚಿಕ್ಕದಾಗಿದ್ದರೂ ಸ್ವಲ್ಪ ಲೈಟಾಗಿ ಭಯಂಕರವಾಗಿದೆ. ಮೇಯ್ನಾಗಿ ಬಾಡಿ ಪೀಸ್ ಹಚ್ಚಿದೆ, ಫ್ಲೆಶು ಸ್ವಲ್ಪ ಜಾಸ್ತಿ ಇರುತ್ತಂತ ಬೇಜಾನಿದೆ. ಮಸಾಲ ಟೇಸ್ಟು ಲೈಟಾಗಿ ಒಂದು ಸ್ಪಾರ್ಕ್ ಕೊಡುತ್ತೆ, ಲೈಟಾಗಿ ಒಂದು ಟ್ಯಾಂಗಿನೆಸ್ ಕೊಡುತ್ತೆ. ಆ ಫ್ಲೆಶ್ ಒಟ್ಟಿಗೆ ಇಟ್ಕೊಂಡು ತಿಂದಾಗಂತೂ ಸೈಕ್ ಟೇಸ್ಟು. ಫ್ಲೆಶು ಲೈಟಾಗಿ ಫ್ರೆಶ್ ಇದೆ, ಬೆಸ್ಟ್ ಮಸಾಲ. ಓಪನಿಗೆ ಭಯಂಕರವಾಗಿದೆ, ಬೆಂಕಿಯಾಗಿದೆ. ಕರುಮ್ ತಿನ್ನೋಕೆ ಒಂಥರ ಮಜಾ ಇರುತ್ತೆ. ರೈಸ್ ಹಾಕ್ಕೊಂಡು ಒಂದೊಂದು ಆಗಿ ಟ್ರೈ ಮಾಡೋಣ. ನಂತರ ಅದ್ರ ಜೊತೆಗೆ ತವಾ ಫ್ರೈ ಟ್ರೈ ಮಾಡಿದ್ರೆ ಸೂಪರ್ ಕಾಂಬೋ ಇರುತ್ತೆ. ಬಾಯ್ಲ್ಡ್ ರೈಸ್, ವೈಟ್ ರೈಸ್ ಕೊಟ್ಟರು, ಇದು ನಮ್ಮೂರಿಗೆ ಹೋದ್ಮೇಲೆ ತಿಂದಿದ್ದೇ ಇರುತ್ತೆ ಈ ಬಾಯ್ಲ್ಡ್ ರೈಸು. ಅದಕ್ಕೋಸ್ಕರ ಅದನ್ನೇ
ತಿಕ್ಕಿದೆ ಗ್ರೇವಿ ಅಂತೂ. ಇದಕ್ಕೆ ಹೆಸರು ಹೇಳಿದ್ರು ನಂಗೆ ಬಾಯಿಗೆ ಬರ್ತಾಯಿಲ್ಲ ಗ್ರೇವಿ ಹೆಸರು ಅಂತೂ. ಒಂದು ಟೇಸ್ಟ್ ಮಾಡೋಣ. ಹಾಂ ಹಾಂ, ಒಂದು ಫ್ಲೇವರ್ ಕೊಡ್ತಾ ಇದೆ. ಫ್ಲೇವರ್ ಅಂತೂ ಅದ್ಭುತ. ಯಾವುದಾದ್ರು ತಿಂದಿನೋ ಸಖತ್ ಅಂತ ಹೇಳಿದ್ನಲ್ಲ, ಅದಕ್ಕಿಂತ ಸಖತ್ತಾಗಿದೆ ಗ್ರೇವಿ ಅಂತೂ. ಅಲ್ಟಿಮೇಟ್. ಆ ಬಾಯ್ಲ್ಡ್ ರೈಸ್ಗೆ ಈ ಗ್ರೇವಿ ಇದ್ರೇ ಮಸ್ತ್ ಮಜಾ ಅನಿಸುತ್ತೆ. ಟಾಪ್ ನಾಚ್ ಟೇಸ್ಟ್. ಖುಷಿ ಪಡ್ತೀರಾ? ಮೀಲ್ಸ್ ಈಸ್ಕೊಳ್ಳಿ, ಒಬ್ಬೊಬ್ಬರಾಗಿ ಮೀಲ್ಸ್ ಈಸ್ಕೊಳ್ಳಿ. ನೀರು ದೋಸೆ ಅದೆಲ್ಲ ಸ್ಪ್ಲಿಟ್ ಮಾಡ್ಕೊಂಡು ಒಬ್ಬೊಬ್ಬರಾಗಿ ತಿನ್ನಿ, ಅದು ನಾರ್ಮಲ್ ಆಗಿರುತ್ತೆ. ಇದು ಅಂತೂ ಅಲ್ಟಿಮೇಟ್. ಅದ್ರ ಜೊತೆಗೆ ಇಲ್ಲಿ ಇದು ಕೊಟ್ಟಿದ್ದಾರೆ, ಅಂಜಲ್ ತವಾ ಫ್ರೈ. ಆ ಮೇಲ್ಗಡೆ ಆ ಮಸಾಲ ಅಂತೂ ಎಷ್ಟಿದೆ ಗೊತ್ತಾ. ಅಂಜಲ್ ಪರ್ಸ್ನಲ್ ಫೇವ್ರೇಟು, ಬಿಕಾಸ್ ಮುಳ್ಳಿರಲ್ಲ. ಆ ಮಸಾಲ ಒಟ್ಟಿಗೆ ಇಟ್ಕೊಂಡು ಈ ರೈಸ್ ಒಟ್ಟಿಗೆ ಬೆಸ್ಟ್ ಬೆಸ್ಟ್ ಬೆಸ್ಟ್. ಇದಕ್ಕೋಸ್ಕರ ಬನ್ನಿ, ಬರ್ತಿರುತ್ತೆ. ಮಿಸ್ ಮಾಡ್ಕೊಂಡೆ. ಲೈಟ್ ರಿಸೆಂಬಲೆನ್ಸು ವೈನಾಡು ಹೇಳಿದ್ನಲ್ಲ, ಇಬ್ರಾಹಿಂ ಚಾಯ್ ಕಡ. ಆ ಮಸಾಲ ಒಂದು ಫೈನ್ ಆಗಿ ಬೆಸ್ಟಾಗಿದೆ. ಆ ಮಸಾಲ ಒಟ್ಟಿಗೆ ರೈಸ್ ಹಿಡ್ಕೊಂಡು ತಿಂದಾಗಲೇ ಅದ್ಭುತವಾದಂಥ ಒಂದು ಟೇಸ್ಟು. ಫ್ರೆಂಡು ಪಾಪ ವೆಜ್ ಇವತ್ತು ಇಷ್ಟು ಐಟಮ್ ಕೊಟ್ಟ ಮೇಲೆ ತಿಂದೇ ಇದ್ದಾನೆ. ನನ್ನ ಕೈಯಲ್ಲಿ ಅಷ್ಟು ಕಂಟ್ರೋಲ್ ಮಾಡ್ಕೊಂಡಿರೋಕ್ಕಾಗಲ್ಲ. ರೈಸ್ ಹಾಕ್ಕೊಂಡು ಓಪನ್ ಮಾಡಿ ಸ್ಟಾರ್ಟ್ ಮಾಡಿ ಮುಗಿಸೋ ಅಷ್ಟಕ್ಕೆ ಆರಾಮಾಗಿ ಹೊಟ್ಟೆ ತುಂಬುತ್ತೆ, ಬೆಸ್ಟಾಗಿರುತ್ತೆ. ಇದರೊಟ್ಟಿಗೆ ಈ ದಾಲ್ ತೋವೆ, ಓ ಮೈ ಗಾಡ್, ಹೆವಿ ತಿಕ್ಕು ತಗೊಂಡು ಮಿಕ್ಸ್ ಮಾಡ್ಕೊಂಡು ಘಮ ಅಂತೂ ಅಲ್ಟಿಮೇಟ್ ಇದೆ. ಒಂದು ಬೆಸ್ಟ್ ರೆಸ್ಟೋರೆಂಟ್ ಗೈಸ್. ಆ್ಯಂಬಿಯನ್ಸ್ ವೈಸು ಕ್ಲೀನು, ನೀಟಾಗಿ ಮೇಂಟೈನ್ ಮಾಡಿಕೊಂಡು ಬರ್ತಾರೆ. 1984 ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟು. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು, ಒಂದು ವರ್ತ್ ವಿಸಿಟಿಂಗ್ ಸ್ಪಾಟು. ಮಂಗಳೂರು ಕಡೆ ಇದ್ದರೆ ಅಂತೂ ಪಕ್ಕಾ ವಿಸಿಟ್ ಮಾಡಿ, ತುಂಬ ಇಷ್ಟಪಡ್ತೀರಾ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ನಮ್ಮೂರು ಈ ಕಡೆ ಬಂದರೆ ಮಸ್ಟ್ ವಿಸಿಟ್ ಮಾಡಬೇಕಾಗಿರೋಂಥ ಒಂದು ಸ್ಪಾಟ್. ಕಾಮನ್ ಆಗಿ ಬಂದುಬಿಟ್ರೆ ಅಂತೂ ಒಂದು 2-3 ರೆಸ್ಟೋರೆಂಟು ಪಕ್ಕಾ ವಿಸಿಟ್ ಮಾಡಬೇಕಂತಲೇ ಬಂದುಬಿಡ್ತೀರಾ. ಮಂಗಳೂರು ಅಂದರೆ ಇಷ್ಟೇ ಹೋಟ್ಲಿದೆ ಅಂತ. ಇದಕ್ಕಿನ್ನ ಬೇಜಾನ್ ಹೋಟ್ಲಿದೆ ಒಳ್ಳೊಳ್ಳೆ ಟೇಸ್ಟಲ್ಲಿ. ಒನ್ ಆಫ್ ದ ರೆಸ್ಟೋರೆಂಟು ವಿಸಿಟ್ ಮಾಡಿ, ಬೆಸ್ಟ್ ಸ್ಪಾಟು. ದಾಲ್ ತೋವೆ ಒಟ್ಟಿಗೆ ಬಾಯ್ಲ್ಡ್ ರೈಸ್, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಈ ಟೇಸ್ಟಲ್ಲಿ ತಿಂದರು ಅಂತೂ. ಇಲ್ಲಿ ಸ್ಕ್ವಿಡ್, ಬೊಂಡಾಸ್, ಇವರ ಮಸಾಲನೇ ಶೋ ಸ್ಟಾಪರ್. ಎಷ್ಟು ತಿಕ್ಕಿದೆ ಗೊತ್ತಾ. ಬೆಸ್ಟ್ ಮಸಾಲ. ಅದರೊಟ್ಟಿಗೆ ಸೀ ಫುಡ್ ವೆರೈಟಿಲೇ ನಿಮ್ಗೆ ಆರಾಮಾಗಿ ಇಲ್ಲಿ ಒಂದು 4 ವೆರೈಟಿ ಬಂದುಬಿಡುತ್ತೆ. ಕೊಡೋ ಕಾಸ್ಗಂತೂ ಪಕ್ಕ ಬರ್ತಿರುತ್ತೆ. ಐ ಥಿಂಕ್ 350 to 400 ಆ ರೇಂಜ್ ಒಳಗೆ ಬರುತ್ತೆ. ಕೊಡೋ ಕಾಸು ವರ್ತು. ಮರುವಾಯಿ ಸುಕ್ಕ, ಆ ಕೊಬ್ಬರಿ ಫ್ಲೇವರು, ಆ ಘಮ, ಒಂದು ಜ್ಯೂಸಿ ಫ್ಲೇವರು ಬೆಸ್ಟಾಗಿದೆ. ಆ ಮಸಾಲ ಒಟ್ಟಿಗೆ ಅದ್ಭುತ. ಒಂದೊಂದಾಗಿ ತಿನ್ನಬೇಕಾದ್ರೆ ಆ ಫೀಲು, ಆ ಫ್ರೆಶ್ನೆಸ್, ಆ ಗುಡ್ನೆಸ್ ಎಂಜಾಯ್ ಮಾಡ್ತೀರಾ. ಲಿಟ್ರಲಿ ಮಸ್ಟ್ ರೆಕಮೆಂಡೆಡ್. ಇದು ಕೂಡ ಯಾವುದು ಮರುವಾಯಿ ಸುಕ್ಕ, ಅಷ್ಟು ಫ್ರೆಶ್ ಆಗಿ ಸೂಪರ್ ಆಗಿದೆ. ಈ ಅಂಜಲು ಅದ್ರಲ್ಲಿ ಹಾಕಿರುವಂಥ ಮಸಾಲ ಬಿಡ್ತಾ ಇಲ್ಲ. ಯಾವುದೇ ಥರ ರೈಸು ಆ ಗ್ರೇವಿ ಆ ಕಡೆ ಅದ್ರ ಜೊತೆ ಹಿಡ್ಕೊಂಡು ತಿಂದರೆ ಕಳೆದು ಹೋಗ್ತೀರಾ. ಬೆಸ್ಟು. ಮುಗೀತು, ಆಲ್ರೆಡಿ ನನಗೆ ಹೊಟ್ಟೆ ತುಂಬ್ದಂಗೈತೆ. ಕೋಕುಮ್ ಕಡಿ, ಕೊನೆದಾಗ ಕುಡಿಯೋಕೆ ಒಂಥರ ಮಜೆ ಇದ್ದಂಗಿದೆ.
ಇಷ್ಟೇ ಹೊಟ್ಟೆ ತುಂಬಿಡ್ತು. ಈ ಪ್ಲೇಟ್ರಂತೂ 5ರಿಂದ 6 ಜನ, ಒಂದು 7-8 ಜನ ತಿನ್ಬೋದು, ಅಷ್ಟು ಐಟಮ್ ಇದೆ. ತಂದಿದ ತಕ್ಷಣ ಬಿಸಿ ಬಿಸಿ ತಿನ್ನಿ, ತುಂಬ ಇಷ್ಟಪಡ್ತಾರೆ. ನನಗೆ ಇದರಲ್ಲಿ ನಾನು ಮಸ್ಟ್ ಟ್ರೈ ಮಾಡಬೇಕಂತ ಇರೋದು ಕ್ರ್ಯಾಬ್ ಲಾಲಿಪಾಪು. ಬಿಕಾಸ್ ಈ ಒಂದು ಐಟಮು ಕ್ರಿಸ್ಪಿಯಾಗಿ ಒಳಗಡೆ ಫುಲ್ ಆ್ಯಂಡ್ ಫುಲ್ ಫ್ಲೆಶ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಅದರ ಲೆಗ್ ಹಿಡ್ಕೊಂಡೆ ಕ್ಲೀನಾಗಿ ಲಾಲಿಪಾಪ್ ಥರ ಕೊಡ್ತಾರೆ. ತಿನ್ನೋಕ್ಕೊಂಥರ ಮಜಾ ಇರುತ್ತೆ. ಇದನ್ನು ತಿಂದ್ಬಿಟ್ಟು ಆದಮೇಲೆ ಲೈಟಾಗಿ ಪಾಂಫ್ರೆಟ್ ತಿಂದ್ಬಿಟ್ಟು ನಾನು ಕೂಡ ಹೊರಡ್ತೀನಿ. ಆಹಾ, ಪ್ರಾನ್ಸನ್ನ ಕಚ್ಚಿ ತಿನ್ನೋಕ್ಕೆ ಸ್ವಲ್ಪ ಫ್ರೆಶ್ ಆಗಿ ತಿನ್ನೋಕ್ಕೆ ಸೋಂಬೇರ್ತನ ಆಗಿದೆ. ಲಾಲಿಪಾಪ್ ಇಸ್ಕೊಬಿಡಿ, ಬಿಕಾಸ್ ಫುಲ್ ಆ್ಯಂಡ್ ಫುಲ್ ಫ್ರೆಶ್ ಆಗೇ ಇರುತ್ತೆ, ಬೆಸ್ಟಾಗಿರುತ್ತೆ. ನಾವೊಂದು ಸ್ವೀಟ್ನೆಸ್ ಲೈಟಾಗಿ ಕೊಡುತ್ತೆ. ಒಂದು ಬೆಸ್ಟ್ ಟೇಸ್ಟಲ್ಲಿರುವಂಥ ಕ್ರ್ಯಾಬ್ ಲಾಲಿಪಾಪ್. ಫಸ್ಟ್ಲಿ ಮಂಗಳೂರು ಟೇಸ್ಟ್ ಅಂದರೆ ಸಿಗಾಬಿಡೆ ಇಷ್ಟ. ಮಂಗಳೂರಲ್ಲೇ ಬಂದು ಟೇಸ್ಟ್ ಮಾಡಿದಾಗ ಸಾಕು, ಹೆವಿ ಆಯಿತು. ಅದೊಂದು ಹೇಳಿದ್ನಲ್ಲ, ಬಂದಾಗ ಗ್ರೂಪಾಗಿ ಬಂದಾಗ ಒಂದು ಆರ್ಡ್ರ್ ಮಾಡ್ಕೊಂಡು ಸೆಂಟ್ರಲ್ಲಿ ಹಿಡ್ಕೊಂಡು ಲೈಟಾಗಿ ಎಲ್ಲರೂ ಸೇರ್ಕೊಂಡು ಕೈ ಹಾಕಿ ಕ್ಲೀನಾಗಿ ಖಾಲಿಯಾಗಿ ಹೋಗುತ್ತೆ. ಅದು ಬಿಟ್ಟರೆ ಥಾಲಿ ಟ್ರೈ ಮಾಡಿ, ಸುಮಾರು ವೆರೈಟೀಸ್ ಆಫ್ ಥಾಲಿ ಇದೆ. ಅದರ ಡೀಟೇಲ್ಸು ಪ್ರೈಸಿಂಗ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಜಸ್ಟ್ ಗೋ ಚೆಕ್ ಇಟ್ ಔಟ್ ಗೈಸ್. ಒನ್ ಆಫ್ ದ ವರ್ತ್ ವಿಸಿಟಿಂಗ್ ಸ್ಪಾಟ್ ಇನ್ ಮಂಗಳೂರು ಅಂತಲೇ ಹೇಳ್ತೀನಿ. ಬಂದರೆ ಪಕ್ಕ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಜಾಗದ ಅಡ್ರೆಸ್ಸು ಪ್ರೈಸಿಂಗ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಜಸ್ಟ್ ಗೋ ಚೆಕ್ ಇಟ್ ಔಟ್ ಗೈಸ್. ಕೊನೆಯದಾಗಿ ಒಂದು ಸ್ವೀಟ್ ಎಂಡಿಂಗ್ ಕೊಟ್ಟರೆ ಅಂತೂ ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ. ಕಾಮ್ ಮಾಡುತ್ತೆ. ಬೆಸ್ಟ್ ಸ್ಟಾರ್ಟು, ಬೆಸ್ಟ್ ಎಂಡಿಂಗು. ಓಕೆ, ತಂದೂರು ಮಂಗಳೂರು ಕೇಳಿದರೆ ಕಮೆಂಟ್ ಹಾಕಿ. ಟೇಸ್ಟ್ ಮಾಡಿಲ್ಲ ಅಂದರೆ ಬಂದಾಗ ಖಂಡಿತ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ ಲೈಕ್ ಶೇರ್ ಮಾಡಿ. ಗಾಯ್ಸ್ ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ, ಬಾಯ್.